ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಬಂದು ದುಡ್ಡು ಮನುಷ್ಯನ ಹೇಗೆಲ್ಲ ಆಟ ಆಡಿಸುತ್ತೆ ಅಲ್ವಾ. ದುಡ್ಡು ಅಂದಿದ್ರೆ ಯಾವ ಥರ ಅಂದರೆ ಅದನ್ನ ಎಷ್ಟೇ ಕೆಟ್ಟವನಾಗಿರೋ ಒಳ್ಳೆಯವನೇ ಆಗ್ತಾನೆ. ಅದೇ ದುಡ್ಡಿಲ್ಲ ಅಂದರೆ ಬಡವನ ಯಾವ ರೀತಿ ನೋಡ್ತಾರೆ ಅಂತ ನಾವು ಅನುಭವಿಸಿದ್ದೀವಿ, ಅದನ್ನ ಹೇಳ್ತಿದ್ದೀನಿ. ಈ ಅಮೌಂಟ್ ಬಂದು 20 ರುಪೀಸ್ದು ಬಂಡಲ್ ಇದೆ. ಇದರಲ್ಲಿ ಎಷ್ಟು ದುಡ್ಡಿದೆ ಅಂತ ಅಂದಾಜು ಎಷ್ಟಿರ್ಬೋದು ಅಂತ ಕಾಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ನೋಡಿದ್ದೆ ಈ ಥರ ಬಂಡಲ್ನ. ಅಂದರೆ ಬೇರೆಯವ್ರ ಹತ್ರ ನೋಡಿದ್ದೆ ಮೊಬೈಲಲ್ಲಿ ವೀಡಿಯೋಸ್ಗಳಲ್ಲಿ, ಬಟ್ ನಾನು ಕೈಯಾರೆ ಇಟ್ಕೊಂಡಿದ್ದು ಇದೆ ಫಸ್ಟ್ ಬಂಡಲ್. ನಾವು ಬ್ಯಾಂಕಲ್ಲಿ ಅಮೌಂಟ್ ಅಂದರೆ ಒಡವೆನ ಪ್ಲೆಡ್ಜ್ ಮಾಡಿದಾಗ ಕೊಟ್ಟಿದ್ದರು. ಅದು ಎಷ್ಟಿದೆ ಅಂತ ಅಂದಾಜು ಮಾಡಿ ಹೇಳಿ. ಮತ್ತು ಕೆಲಸ ಇಲ್ಲಿವರೆಗೂ ಬಂದಿದೆ. ನಾವು ಫೌಂಡೇಶನ್ ಮಾಡಿದ್ಮೇಲೆ ನೀಲ ನಿಲ್ಲಿಸಿದ್ಮೇಲೆ ಅವರು ಸ್ಕೆಚ್ ಹಾಕ್ಕೊಳ್ತಾರೆ. ಮತ್ತು ಇಟ್ಕೆನಲ್ಲಿ ಗಾರೆಯವ್ರು ಬಂದುಬಿಟ್ಟು ಕಟ್ಟುತ್ತಾರೆ. ಇಟ್ಕೆಲಿ ಒಂದು ರೌಂಡ್ ಕಟ್ಟಿ, ನಾವು ದೇವ್ರ ಮನೆಗೆಲ್ಲ ಫೌಂಡೇಶನ್ ಮಾಡಿಸಿರ್ಲಿಲ್ಲ, ಅದರಿಂದ ಅವರೇ ಕೈಯಲ್ಲಿ ಫೌಂಡೇಶನ್ಗೆ ಇದು ಮಾಡ್ತಾರೆ. ಮತ್ತು ಅಡುಗೆ ಮನೆಯೂ ಆ ಥರ ಮಾಡಿ ಒಂದು ಇಟ್ಕೆಲಿ ಕಟ್ಟಿದ್ದಾರೆ ನೋಡಿ. ಈ ಥರ ಕಟ್ಕೊಳ್ತಾರೆ, ಸ್ಕೆಚ್ ಹಾಕಿ ತೋರಿಸ್ತಾರೆ ಎಷ್ಟೆಷ್ಟು ಅಡಿ ಬರುತ್ತೆ ರೂಮು ಎಲ್ಲ ಅಂತ ಹೇಳ್ಬಿಟ್ಟು. ನಾನು ಚಿಕ್ಕದಾಯಿತು ರೂಮು ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಬರುತ್ತೆ, ಅವರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು. ಮೇಯ್ನ್ ಟಾಪಿಕ್ ಬಂದು ಡೋರ್ದು. ನಾವು ಫ್ರಂಟು ನೀಲ ನಿಲ್ಲಿಸಿದ್ದೀವಲ್ಲ, ಆ ನೀಲಕ್ಕೆ ನೋಡಿ ಈ ಥರ ಖಾಲಿ ಇದೆ. ನಾವು ನಿಲ್ಲಿಸ್ದಾಗ ಖಾಲಿ ಇದೆ, ಬಟ್ ಇದೇ ಥರ ಬಿಟ್ಟರೆ ಬಿಸಿಲಲ್ಲೆಲ್ಲ ಒಣಗುತ್ತೆ ನೋಡಿ. ಈ ಥರ ಇದೆ. ಈಗ ಈ ಥರ ಬಿಟ್ಟರೆ ಬಿಸಿಲಲ್ಲಿ ನಾವು ತುಂಬ ದಿನ ಹಾಗೆ ಬಿಡೋದ್ರಿಂದ ಬಿಸಿಲಲ್ಲಿ ಒಣಗುತ್ತೆ ನೋಡಿ. ನಾವು ಇದಕ್ಕೆ ಏನು ಹಾಕಿದ್ದೀವಿ ಅಂದರೆ ಕೆಬ್ಬೆ ಮಣ್ಣು ಮತ್ತು ಸಗಣಿನ ಕಲಿಸ್ಬಿಟ್ಟು ಚೆನ್ನಾಗಿ ಮೆತ್ತಬೇಕು. ಅದು ಫುಲ್ಲು ನೀಲಕ್ಕೆ ನೋಡಿ, ಫುಲ್ಲು ನೀಲಕ್ಕೆ ಫುಲ್ ಮೆತ್ತಬೇಕು. ಮತ್ತು ನಾವು ಸ್ಟೀಲ್ ಕಂಬಿಗಳಿಗೆ ಇದು ಕವರ್ ಬರುತ್ತೆ, ಅಂಗಡಿಲಿ ಸಿಗುತ್ತೆ, ಪೇಪರ್ ರೋಲು. ಅದನ್ನು ರೊಟೇಟ್ ಮಾಡಿ ಸುತ್ತಿದ್ದೀವಿ. ಯಾಕಂದರೆ ಗಾರೆದೆಲ್ಲ ಹೋಗಿ ಬಿದ್ದರೆ ಅದು ಸ್ಕ್ರ್ಯಾಚ್ ಆದಂಗೆ ಆಗುತ್ತೆ ಅದರಿಂದ. ಮತ್ತು ಯಾರು ಮಿಸ್ ಮಾಡ್ದಲೇ ನೀಲಗಳಿಗೆ ಯಾರ್ಯಾರು ಇದ್ರದ್ದು ನೀಲ ನಿಲ್ಲಿಸ್ತಾರೆ, ತ್ಯಾಗದ ನೀಲನ, ಅಂಥವ್ರು ಈ ಥರ ಮಾಡಿ ತ್ಯಾಗದ ಮತ್ತು ಹಲ್ಸಿನ ನೀಲಗಳಿಗೆ ಈ ಥರ ಮಾಡಲೇಬೇಕು. ಯಾಕಂದರೆ ಅದಕ್ಕೆ ಪೇಂಟ್ ಮಾಡಿರಲ್ಲ ನಾವು, ಅದರಿಂದ ಅದೆಲ್ಲ ಬಿಸಿಲಿಗೆ ಭಾಗ ಬಿಟ್ಟಂಗೆ ಆಗುತ್ತೆ. ತುಂಬ ದಿನ ಬಿಸಿಲಲ್ಲಿ ಒಣಗೋದ್ರಿಂದ ಅದರಿಂದ ಎಲ್ಲ ಸ್ವಲ್ಪ ಜನ ಟಾರ್ಪಲ್ ಕಟ್ಟಿದ್ದಾರೆ, ಬಟ್ ಟಾರ್ಪಲ್ಲು ಅಷ್ಟು ಇರಲ್ಲ. ಈ ಥರ ಮಣ್ಣು ಮತ್ತು ಸಗಣಿನ ಮಿಕ್ಸ್ ಮಾಡಿ ಹೊರಿದ್ರೆ ಅದು ಏನು ಪ್ರಾಬ್ಲಮ್ ಆಗೋಲ್ಲ. ಮತ್ತು ಮೇಯ್ನ್ ಹೇಳಬೇಕು ಈ ತಾತನ ಬಗ್ಗೆ. ಈ ತಾತನಿಗೆ 85 ವರ್ಷ, ಬಟ್ ಗಾರೆ ಕೆಲ್ಸಕ್ಕೆ ಬರ್ತಾರೆ. ತುಂಬ ಒಳ್ಳೆಯವರು. ನನ್ನ ಮಗಳಂತ ಮಾತಾಡಿಸ್ತಿರ್ತಾರೆ ಯಾವಾಗ್ಲೂ. ಮಿಸ್ ಮಾಡಲ್ಲ, ಕೆಲ್ಸಕ್ಕೆ ಬಂದೇ ಬರ್ತಾರೆ. ಬೆಳಗ್ಗೆ ಬಂದು ಸಂಜೆವರೆಗೂ ಕೆಲಸ ಮಾಡ್ತಾರೆ. ಆ ತಾತ ಮಧ್ಯಾಹ್ನ ಟೈಮ್ ಕೇಳೋದಷ್ಟೇ ಮೊಸರನ್ನ ಇಲ್ಲ ಮುದ್ದೆ ಇಲ್ಲ ಮಜ್ಜಿಗೆ. ಬೆಳಗ್ಗೆ ಟೈಮ್ ಅವ್ರಿಗೆ ಸ್ವಲ್ಪ ಮೊಸರನ್ನ ಕೊಟ್ಟರೆ ಸಾಕು, ಬೇರೆ ಇನ್ನೇನು ತಿಂಡಿನೇ ಬೇಡ ಅಂತ ಹೇಳ್ತಾರೆ. ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ ನಾವು ಈ ಏಜಲ್ಲೇ ಅಪ್ಪ ನಮಗೆ ಕೈ ಕಾಲು ನೋವು ಆಗಲ್ಲ, ಯಾರು ಕೆಲಸ ಮಾಡ್ತಾರೆ ಅಂತೀವಿ. ಈ ತಾತ 85 ವರ್ಷ ಆದ್ರೂ ಕೆಲಸ ಮಾಡ್ತಿದ್ದಾರೆ. ಇವರು ನೋಡಿದಾಗ ಖುಷಿ ಆಗುತ್ತೆ. ಮತ್ತು ನಮ್ಮ ತಾತನ ನೆನಪಾಗುತ್ತೆ. ನಮ್ಮ ಅಯ್ಯನೂ ಇದೇ ಥರ ಕೆಲಸ ಎಲ್ಲ ಮಾಡೋರು, ಬಟ್ ಅವರಿಲ್ಲ. ಆಗ ನೋಡಿದ್ರೆ ಖುಷಿ ಆಗುತ್ತೆ. ಇಟ್ಕೆನ ಜೋಡಿಸಿದ್ದೀವಲ್ಲ, ಅದು ನಾವು ಟಾರ್ಪಲ್ ಕಟ್ಟಿದ್ದೀವಿ. ಯಾಕಂದರೆ ಬಿಸಿಲು ಮೇಲ್ಗಡೆ ಜಾಸ್ತಿ ಬೀಳುತ್ತೆ ಅಂತ. ಮತ್ತು ಅದು ಮಕ್ಕಳೇನಾದ್ರು ಅಳ್ಳಾಡಿಸಿ ಬಿದ್ದುಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಟಾರ್ಪಲ್ ಕಟ್ಟಿದ್ದೀವಿ. ಅದ್ರ ಜೊತೆ ಮೇಯ್ನ್ ನಾವು ಯಾವಾಗಲೂ ಡೈಲಿ ನಾವು ಗೋಡೆಗೆಲ್ಲ ನೀರು ಹಾಕಕ್ಕೆ ಬರ್ತೀವಲ್ಲ, ಆವಾಗ ಇಟ್ಕೆಗೆ ಕಂಪಲ್ಸರಿ ನೀರು ಹಾಕಬೇಕು. ಬಿಸಿಲಲ್ಲಿ ಒಣಗಿರೋದ್ರಿಂದ ಅದು ಒಂದೊಂದು ಟೈಮ್ ಬಿಟ್ಬಿಡೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾವೇನು ಮಾಡಬೇಕಂದ್ರೆ ಇಟ್ಕೆಗಳಿಗೆ ಡೈಲಿ ಒನ್ ಟೈಮ್ ಆದ್ರೂ ನಾವು ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಗೋಡೆಗೆ ನೀರು ಹಾಕಕ್ಕೆ ಬಂದಾಗ ಅದನ್ನ ಇಟ್ಕೆಗಳಿಗೆ ನೀರು ಹಾಕ್ತಿದ್ವಿ. ಅದು ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗಿರೋದ್ರಿಂದ ನೀರು ಹಾರಿಸಿದ್ರೆ ಸ್ವಲ್ಪ ನೀರು ತಗೊಳುತ್ತೆ. ಆವಾಗ ಗೋಡೆ ಕಟ್ಟೋಕ್ಕೆಲ್ಲ ಅವ್ರಿಗೆ ಈಸಿ ಆಗುತ್ತೆ. ಮತ್ತು ಬಿರುಕೆಲ್ಲ ಬಿಡಲ್ಲ. ಅದರಿಂದ ನಮ್ಗೆ ಹೇಳಿದ್ರು ಗಾರೆಯವರು, ಇಟ್ಕೆಗೆಲ್ಲ ನೀಟಾಗಿ ನೀರು ಹಾಕಿ ಅಂತ. ನಾವು ಅದೇನೇ ಮಾಡ್ತಿದ್ವಿ. ಯಾರ್ಯಾರೆಲ್ಲ ಇಟ್ಕೆ ತೊಗೋಬೇಕು ಅಂತಿದ್ದೀರಾ ದಯವಿಟ್ಟು ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಒಂದೊಂದು ಟೈಮ್ ಅವ್ರು ತೋರಿಸೋ ಇಟ್ಕೆನೇ ಬೇರೆ ಇರುತ್ತೆ, ಬಟ್ ನಮಗೆ ಕೊಡೋ ಇಟ್ಕೆನೇ ಬೇರೆ ಥರ ಇರುತ್ತೆ. ಅದರಿಂದ ನಾವು ನೋಡಿ ಅಲ್ಲೇ ಚೆಕ್ ಮಾಡಿ ತಗೊಬರ್ಬೇಕು. ನಾವಂತೂ MTB ತಗೊಬಂದಿದ್ವಿ. ಹೊಳೆನರಸೀಪುರದಲ್ಲಿ ಅವರು ಮಾಲೂರಿಂದ ತಗೊಬರೋದು. ಹೊಳೆನರಸೀಪುರದಲ್ಲಿತ್ತು, ಅಲ್ಲಿಂದ ತಗೊಬಂದಿದ್ವಿ. ಇಟ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಜನ ಎಲ್ಲಿ ತಂದ್ರಿ ಅಂತ ಕೇಳಿಬಿಟ್ಟು ನಾವು ತಂದೆಯವರ ನಂಬರ್ ಇಸ್ಕೊಂಡು ಅವರು ತರಿಸಿದ್ದಾರೆ. ಇಟ್ಕೆ ಅಂತೂ ತುಂಬ ಚೆನ್ನಾಗಿದೆ. ಅವ್ರ ನಂಬರ್ ಬೇಕಂದರೆ ಕೇಳಿ, ಕೊಡ್ತೀನಿ. ಚೆನ್ನಾಗಿದೆ ಇಟ್ಕೆಗಳು, ಮನೆ ಕಟ್ಟೋಕ್ಕೆಲ್ಲ ಪರ್ಫೆಕ್ಟ್ ಆಗಿದೆ. ನಮಗಂತೂ ತುಂಬ ಯೂಸ್ ಆಗಿತ್ತು. ಬೇರೆಯವರೆಲ್ಲ ಒಂದೊಂದು ಇಟ್ಕೆಗಳು ಪ್ರಾಬ್ಲಮ್ ಆಗುತ್ತೆ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಗಾರೆಯವರು ಹೇಳಿದ್ರು ಆ ಥರನೇ. ಎಲ್ಲಿ ತರಿಸಿದ್ರಿ ಅಂತ ಕೇಳ್ತಿದ್ರು. ಮತ್ತು ಮೇಯ್ನ್ ನಾವು ಹೆಣ್ಮಕ್ಳಿಗೆಲ್ಲ ಒಂದು ಯೂಸ್ ಆಗೋದು ಇಟ್ಕೆ ಪುಡಿ ಇದೆ ನೋಡಿ ಅಲ್ಲಿ, ಅದನ್ನು ಇಟ್ಕೆ ಪುಡಿನ ಒಂದು ಕವರ್ಗೆ ಹಾಕಿ ಇಟ್ಕೊಳ್ಳಿ. ಯಾಕಂದ್ರೆ ಅದು ರಂಗೋಲಿ ಬಿಡಿಸ್ಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ರಂಗೋಲಿ ಜೊತೆ ಇದು ನೀವು ಬಿಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ತಗೊಂಡಿದ್ದೀನಿ ಅದು ಇಟ್ಕೆ ಚೂರ ಪುಡಿ ಆಗಿದೆ ನೋಡಿ, ಅದನ್ನು ತುಂಬ ಚೆನ್ನಾಗಿರುತ್ತೆ. ಕಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಎವರ್.